ಹಸೆಮಣೆಯಿಂದ ನೇರವಾಗಿ ಪರೀಕ್ಷೆಗೆ ಹಾಜರಾಗಿದ್ದಾರೆ ನವವಧು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ನಡೆದಂತಹ ವಿವಾಹ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ವಿವಾಹ ನಡೆದಿತ್ತು. ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿನಿ ಆಕೆ ವಧು ಆರ್ ಸಂಗೀತ. ತಾಳಿಕಟ್ಟಿ ಮುಗಿತಾ ಇದ್ದಂತೆ ಪರೀಕ್ಷೆಗೆ ತೆರಳಿದ್ದಾರೆ ನವವಧು ಸಂಗೀತ. ಪರೀಕ್ಷೆ ಮುಗಿದ ಬಳಿಕ ಆರತಕ್ಷತೆಗೆ ಒಂದು ಕಡೆ ಕುಟುಂಬ ಸಿದ್ಧತೆಯನ್ನು ಮಾಡಿಕೊಳ್ತಾ ಇತ್ತು. ಆದರೆ ಈ ನವವಧು ಅಂತಿಮ ವರ್ಷ ಬಿಕಾಂ ವಿದ್ಯಾರ್ಥಿನಿ ಪರೀಕ್ಷೆ ಇದ್ದಿದ್ದರಿಂದ ನೇರವಾಗಿ ಪರೀಕ್ಷೆಗೆ ತೆರಳಿದ್ದಾರೆ. ಮದುವೆ ಮನೆಯಿಂದಲೇ ಪರೀಕ್ಷೆಗೆ ಓಡಿ ಬಂದ್ಲು ವಧು. ಮಾಂಗಲ್ಯ ಧಾರಣೆ ಆಗ್ತಲೇ ಪರೀಕ್ಷಾ ಕೇಂದ್ರಕ್ಕೆ ದೌಡಾಯಿಸಿದ್ದಾರೆ. ಅಂತಿಮ ವರ್ಷದ ಬಿಕಾಂ ಪರೀಕ್ಷೆ ಬರೆಯೋದಕ್ಕೆ ಬಂದಿರುವಂಥದ್ದು ವಧು. ಹಾಸನದ ಗುಡ್ಡೇನಹಳ್ಳಿಯ ದಿನೇಶ್ ಅವರ ಜೊತೆ ಕವನ ಅವರ ಕಲ್ಯಾಣ ಆಗಿದೆ. ದಿನೇಶ್ ಜೊತೆ ಹೊಸ ಜೀವನಕ್ಕೆ ಒಂದು ಕಡೆ ಕಾಲಿಟ್ಟಿರುವಂತಹ ಕವನ ಪರೀಕ್ಷೆ ಬರೆಯೋದಕ್ಕೆ ಅಂತ ನೇರವಾಗಿ ವಧುವಿನ ಆ ಉಡುಗೆಯಲ್ಲೇ ಬಂದಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಎರಡೂ ದೃಶ್ಯಗಳು, ಎರಡು ಘಟನೆ, ಅಪರೂಪದ ಘಟನೆಗಳಿದು. ಪರೀಕ್ಷೆ ಬರೆದು ಪದವಿಯನ್ನು ಪಡಿಬೇಕು ಅನ್ನುವಂತಹ ಹಂಬಲ, ಉತ್ಸಾಹ ಈ ಹೆಣ್ಮಕ್ಳಲ್ಲಿ ಇದ್ದಿದ್ದರಿಂದ ವಿವಾಹದ ಸಂದರ್ಭದಲ್ಲೂ ಕೂಡ ಮದುವೆ ಮನೆಯಿಂದಲೇ ನೇರವಾಗಿ ಪರೀಕ್ಷೆ ಹಾಲಿಗೆ ಬಂದಿದ್ದಾರೆ. ಪರೀಕ್ಷೆ ಬರೆಯೋದಕ್ಕೆ ಧೈರ್ಯ ತುಂಬಿ ಕಳಿಸಿದ್ದಾರೆ ಪತಿ ಮತ್ತು ಪೋಷಕರು. ಮದುವೆ ಮನೆಯಿಂದಲೇ ಪರೀಕ್ಷೆಗೆ ಓಡಿ ಬಂದಂತಹ ವಧುಗಳನ್ನು ನೋಡ್ತಾ ಇದ್ದೀವಿ. ಚಾಮರಾಜನಗರ ಮತ್ತು ಹಾಸನ ಎರಡೂ ಕಡೆಗಳಲ್ಲೂ ನಡೆದಂತಹ ಅಪರೂಪದ ಘಟನೆ. ಅಂತಿಮ ವರ್ಷದ ಬಿಕಾಂ ಪರೀಕ್ಷೆ ಇತ್ತು. ಒಂದು ಕಡೆ ಪರೀಕ್ಷೆ, ಮತ್ತೊಂದೆಡೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ಪರೀಕ್ಷಾ ಸಮಯ ಕೂಡ ಈ ವಧುಗೆ. ಇಬ್ರು ಮದುವೆ ಮನೆಯಿಂದ ನೇರವಾಗಿ ಪರೀಕ್ಷಾ ಹಾಲಿಗೆ ಬಂದಿದ್ದಾರೆ.